ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ನಿನ್ನ ಹತ್ರ ಒಂದು ಪರ್ಸನಲ್ ಫೇವರ್ ಕೇಳೋದಕ್ಕೆ ಬಂದಿದ್ದೀನಿ. ನೀನೇನು ಕೇಳಬೇಕಾಗಿಲ್ಲ. ನೀನೇನು ಕೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ನಿನ್ನನ್ನು ಫಸ್ಟ್ ಟೈಮ್ ನೋಡ್ತಿಲ್ಲ. ನೀನೇನು ಅನ್ನೋದನ್ನು ನೀನೀಗಾಗಲೇ ಚೆನ್ನಾಗಿ ಅರ್ಥ ಮಾಡಿಸ್ಬಿಟ್ಟಿದ್ಯಾ. ಫಸ್ಟ್ ಆಫ್ ಆಲ್ ಯಾಕೆ ಬಂದೆ ಇಲ್ಲಿಗೆ? ನಿನ್ನ ಮುಖ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ. ಶ್ರುತಿಗೋಸ್ಕರ ನಾನು ಇದನ್ನೆಲ್ಲ ಸಹಿಸ್ಕೊತಿದ್ದೀನಿ. ನಿನ್ನ ಮೇಲೆ ನನಗೆ ಯಾವ ಒಳ್ಳೆ ಭಾವನೆನೂ ಇಲ್ಲ. ಇನ್ಮೇಲೆ ಹೇಳ್ದೆ ಕೇಳದೆ ಈ ಮನೆಗೆ ಬಂದರೆ ಸರಿ ಇರಲ್ಲ. ಬರಂಗಿದ್ರೆ ಶ್ರುತಿ ಜೊತೆ ಬಾ, ಇಲ್ಲ ಅಂದರೆ ಬರಲೇಬೇಡ ಪ್ಲೀಸ್. ಭೂಮಿಕಾ, ನಾನು ಹೇಳೋದನ್ನು ನೀನು ಏನು ಹೇಳಬೇಡ. ಕೊನೆ ಬಾರಿ ನಮ್ಮಿಬ್ಬರು ಮಧ್ಯದಲ್ಲಿ ಆಗಿರೋ ಆ ಮಾತುಕತೆಯಿಂದ ನನ್ನ ಮನಸ್ಸು ಪೂರ್ತಿಯಾಗಿ ಮುರಿದೋಗಿದೆ. ನಿನ್ನ ಮೇಲಿದ್ದ ಅಲ್ಪ ಸ್ವಲ್ಪ ಮರ್ಯಾದೆನೂ ನೀನು ಅವತ್ತೇ ಕಳ್ಕೊಂಡ್ಬಿಟ್ಟೆ. ದಯವಿಟ್ಟು ಇಲ್ಲಿಂದ ಹೊಟ್ಟೋಗಿ ಇನ್ಯಾವತ್ತೂ ಈ ಕಡೆ ತಲೆ ಹಾಕ್ಬೇಡ ಪ್ಲೀಸ್. ಹಾಂ ಹೇಳಿ ಗೌತಮ್ ಅವರೇ. ಏನು ಕಾಲ್ ಮಾಡಿದ್ದು? ಆ್ಯಕ್ಚುಲಿ ನಾನು ನಿಮ್ಮ ಫೋನ್ಗೋಸ್ಕರನೇ ಕಾಯ್ತಿದ್ದೆ. ನನ್ನ ಫೋನ್ಗೋಸ್ಕರನಾ? ಹಾಂ, ಈಗ ತಾನೇ ನಿಮ್ಮನ್ನು ನೆನೆಸ್ಕೊಂಡೆ. ಅಷ್ಟರಲ್ಲಿ ನೀವು ಕಾಲ್ ಮಾಡಿಬಿಟ್ರಿ. ನನ್ನನ್ನು ನೆನೆಸ್ಕೊಂಡ್ರಾ? ಯಾಕೆ? ಹಾಗೆ ಸುಮ್ಮನೆ ನೆನೆಸ್ಕೊಳ್ಳೋದಕ್ಕೆ ಕಾರಣ ಬೇಕಾ? ಕೆಲವಷ್ಟು ಬೇಡದೇ ಇದ್ರೂ ನೆನಪಾಗುತ್ತೆ. ಇವರು ಹೀಗ್ಯಾಕೆ ಮಾತಾಡ್ತಾ ಇದ್ದಾರೆ ಇವತ್ತು? ಏನಾಗಿದೆ ಇವರಿಗೆ? ಮತ್ತೆ ಏನು ಫೋನ್ ಮಾಡಿದ್ದು? ನನ್ನನ್ನು ವಿಚಾರಿಸ್ಕೊಳ್ಳೋದಕ್ಕಾ? ಎಕ್ಸಾಕ್ಟ್ಲಿ, ಅದಕ್ಕೆ ಫೋನ್ ಮಾಡಿದ್ದು. ಮತ್ತೆ ಏನು ಸಮಾಚಾರ? ಲಂಚ್ ಮಾಡಿದ್ರಾ? ಹೊಟ್ಟೆ ತುಂಬ ಮಾಡಿದ್ರಿ ತಾನೆ? ಹಾಂ, ಲಂಚ್ ಮಾಡಿದೆ, ಹೊಟ್ಟೆ ತುಂಬ ಊಟ ಮಾಡಿದೆ. ಅದು ನಾನು ನಿಮ್ಗೇನೋ ಹೇಳಬೇಕಾಗಿತ್ತು. ಹಾಂ ಹೇಳಿ. ಅದು ನನಗೆ ನಿನ್ನೆ ನೆಗಡಿ ಆಗಿತ್ತಲ್ಲ, ನೀವು ಮನೆ ಮದ್ದು ಮಾಡಿಕೊಟ್ರಿ, ರಿಲೀಫ್ ಆಯಿತು. ಅದಕ್ಕೆ ಆನಂದು ನಿಮಗೆ ನನ್ನ ಕಣ್ಮುಂದನೇ ಥ್ಯಾಂಕ್ಸ್ ಹೇಳು ಅಂತ ಹೇಳ್ತಾ ಇದ್ದ. ಅದಕ್ಕೆ ಫೋನ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಹೇಳಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್. ಓಕೆ, ನಾನು ಆಮೇಲೆ ಸಿಗ್ತೀನಿ. ಥ್ಯಾಂಕ್ ಯು. ನೋಡಿ, ಕೆಲಸ ಬೇಗ ಮುಗಿಸ್ಕೊಂಡು ಬನ್ನಿ. ಸೆಕೆಂಡ್ ಶೋ ಮೂವಿಗೆ ಹೋಗೋಣ. ನಾನು ಕಾಯ್ತಾ ಇರ್ತೀನಿ ನಿಮಗೋಸ್ಕರ. ಟೇಕ್ ಕೇರ್ ಸ್ವೀಟ್ ಹಾರ್ಟ್. ಬಾಯ್. ಇನ್ನೂ ಯಾಕೆ ಇಲ್ಲೇ ನಿಂತಿದ್ಯಾ? ಹೇಳಿದ ಅರ್ಥ ಆಗಿಲ್ವಾ? ಇನ್ಯಾವತ್ತೂ ಶ್ರುತಿ ಇಲ್ಲದೆ ಇಲ್ಲಿಗೆ ಬರಬೇಡ. ನಿನ್ನ ಮುಖಾನ ತೋರಿಸ್ಬೇಡ ಪ್ಲೀಸ್. ಲೀವ್. ಗೆಳೆಯ ನನ್ನ ಮಾತಿಗೆ ಬೆಲೆ ಕೊಟ್ಟು ಅದಕ್ಕೆ ಫೋನ್ ಮಾಡಿ ಥ್ಯಾಂಕ್ಸ್ ಹೇಳ್ದಲ್ಲ. ಥ್ಯಾಂಕ್ ಯು ಕಣ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ನ ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ ಶಿವಪ್ರಸಾದ್? ಅಮ್ಮ ತಾಯಿಯಾದಳು ಮಕ್ಕಳನ್ನ ಕಾಪಾಡ್ತಾಳೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಹಾಗಾದ್ರೆ ತಂದೆ ಏನು ಮಾಡೋದಿಲ್ಲ ಏನ್ರಿ ಸರ? ಭಗವಂತ, ಭಗವಂತ ಭಗವಂತ ನನ್ನ ತಪ್ಪಾಯ್ತು. ನನಗೀಗೆಲ್ಲ ಅರ್ಥ ಆಯ್ತು. ತಾಯಿ ಆದವಳು ಜೊತೆಯಲ್ಲಿ ನಿಂತು ಹೆಜ್ಜೆ ಹಾಕಿಸ್ತಾಳೆ. ತಂದೆ ಆದವನು ಜೊತೆಯಲ್ಲಿರ್ತೀನಿ ಅಂತ ನೇರವಾಗಿ ಹೇಳ್ಕೊಳ್ದೆ ಹೋದ್ರು, ತನ್ನ ಪ್ರೀತಿನ ನೇರವಾಗಿ ವ್ಯಕ್ತಪಡಿಸ್ಕೊಳ್ದೆ ಹೋದ್ರು, ಬೆನ್ನ ಹಿಂದೆ ನಿಂತು ಆತ್ಮವಿಶ್ವಾಸನ ತುಂಬ್ತಾ ಇರ್ತಾನೆ. ಭಗವಂತ, ನಂದು ತಪ್ಪಾಯ್ತು.
ನಾನು ನಿನ್ನ ಜೊತೆ ಜಗಳ ಆಡಿ ಕೋಪ ಮಾಡ್ಕೊಂಡು ಹೊರಟೋದೆ. ನೀನು ಪವಾಡ ಮಾಡಲ್ಲ, ಚಮತ್ಕಾರ ಮಾಡಲ್ಲ, ಎಂಥದ್ದು ಇಲ್ಲ ಅಂತ. ಆದರೆ ನೀನು ನಮ್ಮನೇನು ಕಾಪಾಡೋಕ್ಕೆ ಅಮ್ಮನ್ನೇ ಕಳಿಸಿದ್ಯಾ. ನಾನು ತುಂಬ ಚಿಕ್ಕವನಾಗ್ಬಿಟ್ಟೆ. ನಾನು ಸ್ವಾರ್ಥಿ ಆಗ್ಬಿಟ್ಟೆ. ಶಿವಪ್ರಸಾದ್, ನಿನಗೆ ನೋವಾದ್ರೆ ನಮಗೂ ನೋವಾಗುತ್ತೆ. ನೀನು ಯಾವ ತಪ್ಪು ಮಾಡಿಲ್ಲ. ನಿಷ್ಠೆ, ನ್ಯಾಯ, ಪ್ರಾಮಾಣಿಕತೆ ಎಲ್ಲವೂ ನಿನ್ನ ಜೊತೆಗಿದೆ. ಹಾಗಾಗಿ ನಿನಗಾಗ್ಲಿ ನಿನ್ನ ಸಂಸಾರಕ್ಕಾಗ್ಲಿ ಯಾವ ತೊಂದರೆನೂ ಆಗಲ್ಲ. ನಾನು ಸದಾ ಹೇಳೋ ಮಾತಿದು ಶಿವಪ್ರಸಾದ್, ಶ್ರಮಕ್ಕೆ ತಕ್ಕ ಪ್ರತಿಫಲ ಇದ್ದೇ ಇದೆ. ನಿನ್ನ ಶ್ರಮ ವ್ಯರ್ಥ ಆಗಲಿಲ್ಲ. ಕೆಲಸ ಇದ್ದಾಗ ನಿನ್ನ ಮನೆ ಹೇಗೆ ನಡಿಬೇಕಾಗಿತ್ತೋ ಈಗಲೂ ಕೂಡ ಅದೇ ರೀತಿ ನಡೆದಿದೆ. ಒಳ್ಳೆಯತನ ಒಂದಿದ್ರೆ ಅದು ಯಾವ ರೂಪದಲ್ಲಾದರೂ ನಿನ್ನನ್ನು, ನಿನ್ನ ನಂಬಿದವರನ್ನ ಕಾಯುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ನಾನು ಧನ್ಯವಾದ ಹೇಳಬೇಕಾ ಅಥವಾ ನಿಂತ ಜಾಗದಲ್ಲೇ ನಿಮ್ಮಗಳ ಪಾದ ತೊಳೆದು ನೀರು ಕುಡಿಬೇಕಾ ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ನೀವು ಮಾಡಿರೋ ಈ ಸಹಾಯನ ನನ್ನ ಜನ್ಮ ಇರೋವರೆಗೂ ನಾನು ಮರೆಯೋದಿಲ್ಲ. ಇದು ಸಹಾಯ ಅಲ್ಲ ಶಿವಪ್ರಸಾದ್, ನೀನು ಮಾಡಿರೋ ಪುಣ್ಯಕ್ಕೆ ಸಂದಾಯ ಆಗ್ತಿರೋ ಬಡ್ಡಿ ಅನ್ಕೋ. ಒಳ್ಳೆಯದನ್ನ ಮಾಡು, ಒಳ್ಳೆಯದನ್ನ ಪಡ್ಕೋ. ಇದೇ ಜಗದ ನಿಯಮ. ತಾಯಿ ಯಾವ ಮಕ್ಕಳನ್ನು ಖಾಲಿ ಹೊಟ್ಟೆಯಲ್ಲಿ ನೋಡೋಕೆ ಇಷ್ಟಪಡೋದಿಲ್ಲ ಶಿವಪ್ರಸಾದ್. ಅದರಲ್ಲೂ ನಿಮ್ಮಂಥ ನಿಸ್ವಾರ್ಥ ಜೀವಿಗಳು ಹಸ್ಕೊಂಡಿರೋದನ್ನ ನಾನು ನೋಡ್ಲಾರೆ. ಅದಕ್ಕೆ ನಿಮ್ಮ ಮನೆಗೆ ನಾನೇ ಬಂದೆ. ಅದಕ್ಕೆ ತಾಯಿ ನಿನ್ನನ್ನು ಅನ್ನಪೂರ್ಣೇಶ್ವರಿ ಅಂತ ಹೇಳೋದು. ನಾನು ಧನ್ಯ. ಇನ್ಮೇಲೆ ಅದಂಥದ್ದೇ ಕಷ್ಟ ಬರಲಿ, ನಾನು ಹೆದರೋದಿಲ್ಲ. ಧೈರ್ಯವಾಗಿ ಎದುರಿಸ್ತೀನಿ. ಎಲ್ಲ ಕಳ್ಕೊಂಡು ಬೀದಿಗೆ ಬಿದ್ರು 0ಯಿಂದ ಪ್ರಾರಂಭ ಮಾಡ್ತೀನಿ. ನೀವು ನನ್ನ ಜೊತೆ ಇದ್ದೀರಲ್ಲ, ನನ್ಗಷ್ಟೇ ಸರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮೂಲ್ಯ, ಅರ್ಚಕರ ಹತ್ರ ಹೋಗಿ ನಾವು ಬಂದಿದ್ದೀವಿ ಅಂತ ತಿಳಿಸ್ತೀಯಾ? ಹಾಗೆ ಪೂಜೆ ಟೈಮಲ್ಲಿ ನಂಗೊಂದು ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ಇದೇ ಅತ್ತೆ ಹೀಗೆ ಕೇಳ್ತಿದ್ದೀರಾ? ನಮ್ಮನೆ ಕೆಲಸ ಆದ್ಮೇಲೆ ನಾನು ಮಾಡೇ ಮಾಡ್ತೀನಲ್ವಾ? ಅತ್ತೆ ಆಗಿ ಸೊಸೆಗೆ ಕೆಲಸ ಹೇಳ್ಬೋದು, ಆದ್ರೆ ನಾನು ನೀವು ಕರೆಕ್ಟಾಗಿ ಹೇಳಿದ್ರಿ ಅತ್ತೆ. ಅತ್ತೆ ಆಗಿ ಸೊಸೆಗೆ ಕೆಲಸ ಹೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ನಾನು ಈಗಲೇ ಹೋಗಿ ಪುರೋಹಿತರ ಹತ್ರ ಹೇಳಿ ಬರ್ತೇನೆ. ಅಜ್ಜಿ, ಏನಾಯ್ತು ಅಜ್ಜಿ? ಯಾಕೆ ಬೇಜಾರಲ್ಲಿದ್ದೀರಾ? ಅಮ್ಮ, ಈ ದೇವಸ್ಥಾನ ವೈದೇಹಿಗೆ ಇಷ್ಟವಾದದ್ದು ಕಣೆ. ಪ್ರತಿ ಸಲ ಅವಳು ಇಲ್ಲಿಗೆ ಬಂದಾಗ್ಲೆಲ್ಲ ಭಾರವಾದ ಮನಸ್ಸಿನಿಂದಲೇ ಬರ್ತಾ ಇದ್ಲು. ಆದ್ರೆ ಇವತ್ತು ಅವಳು ಇಲ್ಲಿಗೆ ಬಂದಿಲ್ಲ. ಎಷ್ಟು ಬೇಜಾರಾಗ್ತಾ ಇದೆ ಗೊತ್ತಾ? ನಾನು ಕೂಡ ಇಲ್ಲಿಗೆ ಬಂದಾಗ್ಲಿಲ್ಲ ನನ್ನ ದೊಡ್ಡ ಮಗಳನ್ನ ಹುಡುಕೊಡು ಅಂತ ಬೇಡ್ಕೊಳ್ತಾ ಇದ್ದೆ ಕಡೆ. ನನ್ನ 2ನೇ ಮಗಳಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಬೇಡ್ಕೊಳ್ತಾ ಇದ್ದೆ. ಆದ್ರೆ ಇವತ್ತು ಆ 2ನ್ನು ಆ ದೇವರು ನೆರವೇರಿಸ್ಬಿಟ್ಟಮ್ಮ. ಅಮ್ಮ, ಈಗೆಲ್ಲ ಒಳ್ಳೇದೇ ಆಗಿದೆ ಅಲ್ವಾ? ನಾನು ಅದನ್ನೇ ಕಣೆ ಬೇಡ್ಕೊಳ್ತಾ ಇದ್ದು. ದೇವರು ಎಲ್ಲ ಒಳ್ಳೇದನ್ನೇ ಮಾಡ್ದ. ನೀನೂ ಬದಲಾಗ್ಬಿಟ್ಟೆ. ನನ್ನ ದೊಡ್ಡ ಮಗಳು ನನಗೆ ಸಿಕ್ಕಿದ್ಲು. ಇದಕ್ಕಿಂತ ಇನ್ನೇನೇ ಸಂತೋಷ ಬೇಕು ನನಗೆ. ತುಂಬ ಖುಷಿಯಾಗಿದ್ದೀನಮ್ಮ. ಆಕ ಮಾಡೋದ ಅಮ್ಮ, ಇನ್ಮೇಲೆ ಅವನ್ನ ಗುಂಡಣ್ಣ ಅಂತೆಲ್ಲ ಕರೆಯೋ ಹಾಗಿಲ್ಲ. ಇವತ್ತು ಅವನ್ಗೆ ಹೆಸರಿಡ್ತೀವಲ್ಲ, ಆ ಹೆಸರು ಹಿಡ್ದೆ ಕರಿಬೇಕು. ಹೌದು ಅಮ್ಮ. ಮಗುಗೆ ಏನಂತ ಹೆಸರಿಡ್ಬೇಕು ಅನ್ಕೊಂಡಿದ್ದೀರಾ? ಸರ್ಪ್ರೈಸ್ ಅಜ್ಜಿ. ಸರ್ಪ್ರೈಸ್? ಈಗಿನ ಕಾಲದ ಹುಡುಗಿರೇ ಹೀಗೆ ಸರ್ಪ್ರೈಸ್ ಅಂತ ಹೇಳಿ ನಮ್ ಕುತೂಹಲನೇ ಕೆರಳಿಸ್ತಿರಲ್ಲ. ಅದೇನು ಅಂತ ಹೇಳಿ.
ನಾಮಕರಣ ಮಾಡೋದಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೀರಾ ಅಲ್ವಾ? ಇವತ್ತು ನಾನು ಬಲಿ ತಗೋತೀನಿ. ನನ್ನ ಮಗ ತೇಜಸ್ಸಿನ ಸಾವಿಗೆ ಇತಿಶ್ರೀ ಹಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ನಂದಿನಿ ಬೆಂಗಳೂರಿಗೆ ಬಂದೀನಿ ಲಾ 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 ಲಾ. ಅಯ್ಯೋ ನಾನಮ್ಮ ಸರು. ಸಾರಿ ಅತ್ತೆ, ಅದು ನೀವು ಸಡನ್ನಾಗಿ ಬಂದು ಹಿಂಗೆ ನಿಂತ್ಕೊಂಡ್ಬಿಟ್ರಲ್ಲ, ಹೆದರ್ಬಿಟ್ಟೆ. ಆದರೂ ಅಮ್ಮ ಅಂತ ಕರೆಕ್ಟಾಗಿ ಕರೆದಿದ್ದೀನಲ್ವಾ? ಕರೆಕ್ಟಾಗಿ ಹೇಳಿದ್ಯಾ ಬಿಡು. ಯಾಕೆ ನಿದ್ದೆ ಬರಲಿಲ್ವಾ? ನಿದ್ದೆ ಬರ್ತಿತ್ತು ಅತ್ತೆ, ವಾಟರ್ ಬಾಟಲ್ ತುಂಬಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಹೌದಾ, ಸರಿ ಹೋಗು. ಗುಡ್ ನೈಟ್ ಅತ್ತೆ. ಲೀಲಾ ಮೇಲೆ ಒಪಿನಿಯನ್ ಚೇಂಜ್ ಆಗಿದೆ ಅನ್ಸುತ್ತೆ ಅಲ್ವಾ ಸರು? ಏನು ಹೇಳ್ತಿದ್ದೀರಾ ಅತ್ತೆ? ಹೇಳಿದ್ದನ್ನ ಕೇಳಿಸ್ಕೊಂಡ್ಮೇಲೂ ಕೂಡ ಏನು ಹೇಳ್ತಿದ್ದೀರಾ ಅಂತ ಕೇಳ್ತಿದ್ಯಾ ಅಂದರೆ ಉತ್ತರ ಕೊಡೋದಕ್ಕೆ ಯೋಚನೆ ಮಾಡ್ತಿದ್ಯಾ ಅಂತ ಅರ್ಥ ಅಲ್ವಾ? ಖಂಡಿತ ಇಲ್ಲ. ಸತ್ಯ ಹೇಳೋದಕ್ಕೆ ಯಾಕೆ ಯೋಚನೆ ಮಾಡಬೇಕು? ಅದು ಅಲ್ಲದೆ ಲೀಲಾ ಬಗ್ಗೆ ನನಗೆ ಪರ್ಸ್ನಲ್ ಆಗಿ ಏನೂ ಇಲ್ಲ. ಅವಳು ನನ್ನ ಎದುರಾಳಿನೇ. ಆದರೆ ಅವಳು ಒಳ್ಳೆತನನ ಅಪ್ರಿಷಿಯೇಟ್ ಮಾಡಿದ್ದೀನಿ. ಸುಮ್ಮನೆ ಯಾರ ಮೇಲೂ ಅಪವಾದ ಹೊರಿಸಬಾರ್ದು. ಇದು ಏಜೇನೆ ಕಲಿಸಿರೋ ಪಾಠ. ಅದು ಹಾಗಲ್ಲಮ್ಮ ಸರು. ಆ ಲೀಲಾ ಇದ್ದಾಳಲ್ಲ. ಒಂದು ನಿಮಿಷ ಆತೆ, ನಾನು ಮಾತಾಡ್ತೀನಿ, ನೀವು ಕೇಳಿಸ್ಕೊಳ್ಳಿ. ಲೀಲಾ ಮುತ್ತಿನಂಥ ಹುಡುಗಿ. ನಾನೇ ಕೆಲವು ಸಲ ಅವಳ ಬಗ್ಗೆ ಓವರಾಗಿ ಮಾತಾಡಿರ್ಬೋದು. ಅವಳು ಎಡವಟ್ಟೆ, ಇರಿಟೇಟು ಮಾಡ್ತಾಳೆ. ಆ್ಯಂಡ್ ಈಗಲೂ ನಿಮ್ಮ ಏಜೆ ವಿಷಯದಲ್ಲಿ ಅವಳು ಇಂಟರ್ಫಿಯರ್ ಆಗ್ತಿದ್ದಾಳೆ. ಆದರೆ ದುರ್ಗಾ ಅಕ್ಕನ ವಿಷಯದಲ್ಲಿ ಲೀಲಾ ಯಾವ ತಪ್ಪು ಮಾಡಿಲ್ಲ, ಮಾಡೋದೂ ಇಲ್ಲ. ನೀವು ಮನೆಯವ್ರು ಯಾರು ಮಾತಾಡದೆ ಸುಮ್ಮನೆ ಇದ್ದಿದ್ರೆ ಲೀಲಾ ಇಷ್ಟೊತ್ತಿಗೆ ಜೈಲಿಗೆ ಸೇರ್ತಿದ್ಲು. ಹೇಗೋ ಕಂಬಿ ಎಣ್ಸೋ ಹಾಗೆ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತು. ಅದನ್ನೇ ಹೇಳೋಣ ಅಂತ ಬಂದೆ ಅಷ್ಟೆ. ಅತ್ತೆ, ಏನ್ ಹೇಳ್ತಿದ್ದೀರಾ ನೀವು? ನಾನು ದುರ್ಗಾ ಅಕ್ಕನ ನೋಡಿ ಪಾಠ ಕಲಿತಿದ್ದೀನಿ. ಮೊದಲು ಹೇಗಿದ್ರು ಅವರು, ಆದರೆ ಇವಾಗ ಹೇಗಾಗಿದ್ದಾರೆ? ಲೀಲಾ ವಿಷಯದಲ್ಲಿ ಅವ್ರು ಮಾಡಿದ ಅನ್ಯಾಯಕ್ಕೆ ಇಷ್ಟೊಂದೆಲ್ಲ ನೋವು ಅನುಭವಿಸ್ತಿದ್ದಾರೆ. ಇದು ಕಲಿಗಾಲ ಅತ್ತೆ. ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ನಾನಿನ್ಮೇಲೆ ಅನ್ಯಾಯದ ಹಾದಿ ತುಳಿಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ. ಹಾಗಂತ ನಾನು ನಿಮ್ಮನ್ನು ಅಪೋಸ್ ಮಾಡ್ತೀನಿ ಅಂತ ಅನ್ಕೋಬೇಡಿ. ಈಗಲೂ ನೀವು ನನಗೆ ಅತ್ತೇನೆ, ನಾನು ನಿಮ್ಮ ಸೊಸೆನೆ. ಅದಕ್ಕಿಂತ ಹೆಚ್ಚಾಗಿ ನೀವು ನನಗೆ ಅಮ್ಮನ ಥರ. ಆದರೆ ಲೀಲಾ ಒಳ್ಳೆಯವಳು ಅನ್ನೋದು ಮಾತ್ರ ನಿಜಾನೇ. ಗುಡ್ ನೈಟ್ ಅತ್ತೆ. ಇವಳಿಗೆ ಲೀಲಾ ಮೇಲೆ ಒಪಿನಿಯನ್ ಚೇಂಜ್ ಆಗಿದೆ ಅಂದರೆ ಇನ್ನು ತಡ ಮಾಡಲೇಬಾರ್ದು. ಕೆಲಸ ಶುರು ಮಾಡಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ಹೇಳಿದ್ದು 100% ಸತ್ಯ ಅತ್ಯಮ್ಮ. ಚಿಕ್ಕತ್ತೆ ಈ ಹಾರನ ಕದ್ದಿಲ್ಲ. ಬೇರೆ ಯಾರೋ ಹಾರನ ಕದ್ದು ಆ ಆಪಾದನೆ ಅವ್ರ ಮೇಲೆ ಬರೋ ಹಾಗೆ ಮಾಡಿದ್ದಾರೆ. ಆದರೆ ಚಿಕ್ಕತ್ತೇನೋ ಅದನ್ನು ಒಪ್ಕೋತಿದ್ದಾರೆ. ಅದೇ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಯಾರಿಗೋಸ್ಕರ ಈ ತ್ಯಾಗ ಮಾಡ್ತಿದ್ದಾಳೆ? ಅದರಿಂದ ದಾಮಿನಿಗೆ ಸಿಗೋದಾದ್ರೂ ಏನು? ಅದೇ ಗೊತ್ತಾಗ್ತಾ ಇಲ್ಲ ಅತ್ಯಮ್ಮ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ನೋಡಮ್ಮ ಪಾರ್ವತಿ, ದಾಮಿನಿ ನಿರಪರಾಧಿ ಅನ್ನೋದು ಎಲ್ಲರ ಮುಂದೆ ಸಾಬೀತಾಗಬೇಕು. ಅಲ್ಲಿವರೆಗೂ ಅವಳು ಯಾವುದೇ ಅಪರಾಧಿ ಪ್ರಜ್ಞೆ ಇಲ್ಲದೆ ತಲೆ ಎತ್ಕೊಂಡು ಈ ಮನೆಯಲ್ಲಿ ಎಲ್ಲರ ಮುಂದೆ ನಡೆದಾಡೋ ಥರ ನೀನೇ ಕಾಳಜಿ ವಹಿಸ್ಬೇಕಮ್ಮ. ಸರಿ ಅತ್ಯಮ್ಮ.
ಮಾಡಿಬಿಟ್ಟೆ. ವಿಷಯ ಏನಂತ ಸರಿಯಾಗಿ ತಿಳ್ಕೊಳ್ದೆ ಅನ್ಯಾಯವಾಗಿ ದಾಮಿನಿ ಮೇಲೆ ಕೂಗಾಡ್ಬಿಟ್ಟೆ. ತುಂಬ ಬೇಜಾರಾಗ್ತಿದೆ. ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ರಘು. ದಾಮಿನಿ ರೂಮ್ನಲ್ಲೇ ಹಾರ ಸಿಕ್ಕಿದ್ರಿಂದ ಅವಳೇ ತಗೊಂಡಿರಬಹುದು ಅನ್ನೋ ತಪ್ಪು ಅಭಿಪ್ರಾಯದಿಂದ ಈ ರೀತಿ ಸೆಟ್ ಮಾಡ್ಕೊಂಡಿದ್ದೀರಾ ಅಷ್ಟೇ. ಇದಕ್ಕೆ ನೀವೇನು ಬೇಜಾರು ಮಾಡ್ಕೋಬೇಡಿ, ಆರಾಮಾಗಿರಿ. ದಾಮು, ಮದುವೆ ಆದಾಗಿಂದ ನನಗೆ ನಿನ್ನ ಮೇಲೆ ನೆಗೆಟಿವ್ ಅಭಿಪ್ರಾಯನೇ ಇತ್ತು. ನೀನು ಹಾಗೆ ನಡ್ಕೊಳ್ತಾ ಇದ್ದೆ. ಒಬ್ಬರನ್ನ ಕಂಡ್ರೆ ಸಹಿಸ್ಕೋತಿರ್ಲಿಲ್ಲ, ಹೊಟ್ಟೆ ಹುರ್ಕೋತಾ ಇದ್ದೆ. ನನಗೂ ರೋಸ್ ಹೋಗಿತ್ತು. ಈ ವಿಷಯದ ಬಗ್ಗೆ ನಿಂಗೆ ಮುಂಚೆನೆ ನಾನು ಹೇಳಿದ್ದೀನಿ. ಯಾವಾಗ ಈ ಮನೆಗೆ ಮೊಮ್ಮಗು ಬಂತೋ ಆಗ್ಲಿಂದ ನಿನ್ನ ನಡವಳಿಕೆಯಲ್ಲಿ ಬದಲಾವಣೆ ಆಯಿತು. ಪಾರ್ವತಿ ಮೇಲಿದ್ದ ಕೋಪ, ಅಸೂಯೆ ಎಲ್ಲ ಮಾಯ ಆಯಿತು. ಆಗ ನಾನು ನೀನು ಎಲ್ಲಿ ಮತ್ತೆ ಹೊಸ ನಾಟಕ ಶುರು ಮಾಡ್ತಿದ್ಯೋನೋ ಅಂತ ಅಂದ್ಕೊಂಡಿದ್ದೆ. ಆದರೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ನಿಜವಾಗ್ಲೂ ನೀನು ಬದಲಾಗಿದ್ಯಾ ಒಳ್ಳೆ ರೀತಿಲಿ ಅಂತ. ಅವತ್ತು ನಿನ್ನ ಮದುವೆ ಆಗಿದ್ದಕ್ಕೆ ಸಾರ್ಥಕ ಅಂತ ಅನ್ನಿಸ್ತು. ಆದರೆ ಇವತ್ತು ಎಲ್ಲರ ಮುಂದೆ ನಾನೇ ಆಹಾರನ ಕದ್ದಿದ್ದು ಅಂತ ಒಪ್ಕೊಂಡಿಯಲ್ಲ, ಯಾಕಿದಮ್ಮು? ಈ ಮನೇಲಿ ಏನೇ ನಡೆದ್ರು ಅದಕ್ಕೆ ಕಾರಣ ನೀನೇ ಅಂತ ಎಲ್ಲರೂ ಹೇಳ್ತಾ ಇದ್ರು. ಆದರೆ ಇವತ್ತು ಈ ಮನೆಯಲ್ಲಿ ನಡೆದಿರೋ ಕಳ್ಳತನಕ್ಕೂ ನಿನಗೂ ಯಾವ ಸಂಬಂಧನೂ ಇಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನನ್ನ ನಂಬಿಕೆನ ಸುಳ್ಳು ಮಾಡಬೇಡ. ನಿಜ ಏನು ಅಂತ ಹೇಳು. ಕದ್ದಿದ್ದು ನೀನೇ ಅಂತ ಸುಳ್ಳು ಯಾಕೆ ಹೇಳಿದೆ? ಇಲ್ಲ ರೀ, ನಾನೇ ತಗೊಂಡಿರೋದು. ನಾವು ತಗೊಂಡಿರೋದಕ್ಕೂ ಕದ್ದಿರೋದಕ್ಕೂ ವ್ಯತ್ಯಾಸ ಇದೆ. ಈಗ ಹೇಳ್ತೀಯೋ ಇಲ್ಲೋ? ಚಿಕ್ಕ ಮಾವ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಧಾ, ನೀನ್ ಬರ್ಸವ. ಅಯ್ಯೋ, ನಂಗಲ್ಲವಾ, ನಂಗೆ ಸಾಕು. ಇನ್ನೊಂದು ಸ್ವಲ್ಪ ಅತ್ತೆ. ಆಯ್ತು, ನೀನ್ ಈಟ್ ಒಂದ್ ಪ್ರೀತಿಯಿಂದ ಬಡಿಸ್ಬೇಕಾದ್ರೆ ನನ್ ಬೇಡ ಅಂತ ಹೇಳಕ್ಕಾಯ್ತದ? ಸೊಸೆ ಆಗಿ ನಿಮ್ ಸೇವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಅಟ್ಲೀಸ್ಟ್ ಈಗಾದ್ರೂ ಆ ಭಾಗ್ಯ ಸಿಕ್ತಲ್ಲ ಅತ್ತೆ. ನನಗ್ ಸಮಸ್ಬಿಡವ. ಮೊದಲನೇ ಕಿತ್ತ ನನ್ನ ಮಗನಿಂದಾಗೆ ನಾನ್ ಕೊಟ್ಟ ಮಾತನ್ನ ಮುರಿಯಂಗಾಯ್ತು. ಅತ್ತೆ, ನೀವು ಕ್ಷಮೆ ಕೇಳಿ ಅಂತ ನಾನು ಈ ಮಾತು ಹೇಳಿಲ್ಲ. ಎಷ್ಟು ಜನ ಸೊಸೆಯರಿಗೆ ಮನೆ ಮಗಳಾಗೋ ಅವಕಾಶ ಸಿಗುತ್ತೆ ಹೇಳಿ? ಆ ಅವಕಾಶ ನನಗೆ ಸಿಕ್ಕಿದೆ. ನಿನ್ನಂತ ಒಳ್ಳೆ ಹುಡುಗಿನ ಕಟ್ಕೊಳಕ್ಕೆ ನನ್ನ ಮಗಂಗೆ ಇಲ್ಲ ಬಿಡು. ಬೇಸರಾದ ನಿಮ್ಮತ್ತೆನ ಸರಿಯಾಗಿ ಕೈ ಒಳಕ್ಕೆ ಹಾಕೋತಿದ್ಯಾ? ಬುಡಿ ಅದಕ್ಕೆ ಈಗ ಬಂದಿರೋ ಹುಡುಗಿನೂ ಬುದ್ಧಿವಂತನೆ, ಮನೆ ಮಗಳಂಗೆ ಅವಳೆ. ಅತ್ತೆ, ಇವತ್ತು ನಾನೇ ಎಲ್ರಿಗೂ ಅಡುಗೆ ಮಾಡಿ ಬಡ್ಸೋಣ ಅಂದ್ಕೊಂಡೆ. ಆದರೆ ಸ್ನೇಹ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಸುಮ್ಮನೆ ಅದೇ. ಮಾವಯ್ಯ, ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಈ ಪಥ್ಯದ ಅಡುಗೆ. ನೀವು ಹುಷಾರಾದ್ಮೇಲೆ ನಿಮಗೆ ಬೇಕಾಗಿರೋ ಅಡುಗೆನ ನಾನೇ ನನ್ನ ಕೈಯಾರ ಮಾಡ್ಕೊಡ್ತೀನಿ. ಆಮೇಲೆ ಅತ್ತೆ ಮಾತನ್ನ ನಾವು ಕೇಳೋದೇ ಬೇಡ. ಬೇಕಾಗಿರೋ ಪುರುಕ್ಲನ್ನ ದಬಾಯಿಸಿ ತಿಂತಿರೋದೇ ಕೆಲಸ. ನೀವೆಲ್ಲ ಊಟ ಮಾಡ್ತೀರಿ, ನಾನು ಕಂಟಿ ಮಾವನ ಊಟಕ್ಕೆ ಕರೆದು ಬರ್ತೀನಿ. ಬೇಡ ಬರದ, ನೀನ್ವಾಗಿ ಯಾರನ್ನು ಕರೆಯೋ ಅವಶ್ಯಕತೆ ಇಲ್ಲ. ಆಸ್ವಾದ್ರ ಅವರೇ ಬರ್ತಾರೆ, ಇಲ್ಲ ಅಂದ್ರೆ ಹಂಗೆ ಇರ್ಲಿ. ತಲೆಗತ್ತಿರೋದು ಇಳಿಯಕ್ಕೆ ಹೊಸ ಸಮಯ ಬೇಕಾಯ್ತು. ಅತ್ತೆ, ಆಗ್ಲೇ ನನ್ನ ಹತ್ತು ಸ್ನೇಹ ಅವ್ರಿಗೆ ಬೇಜಾರು ಮಾಡಿದ್ದೀನಿ. ಅದರಿಂದ ಅವ್ರಿಗೆ ನೋವಾಗಿರ್ಬೇಕು. ಅವ್ರವ್ರ ನೋಗೆ ಅವ್ರವ್ರೇ ಕಾರಣರಾದ.
ಅದಕ್ಕೂ ನಮಗೂ ಸಂಬಂಧ ಇಲ್ದಂಗಿದ್ರೆ ಒಳ್ಳೇದು. ನಡಿ, ನೀನು ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡು. ಬಾಬಾ. ಅತ್ತೆ, ಅವ್ರು ಉಪವಾಸ ಇದ್ದಾಗ ನನ್ನ ಗಂಟ್ಲಲ್ಲಿ ಹೇಗತ್ತೆ ಊಟ ಇಳಿಯುತ್ತೆ? ನಾನು ಹೋಗಿ ಅವ್ರನ್ನ ಕರ್ಕೊಂಡು ಬರ್ತೀನಿ, ಪ್ಲೀಸ್ ಅತ್ತೆ. ಇವ್ಳಿಗೆ ಹೆಂಗ್ ಇದನ್ನೆಲ್ಲ ಅರ್ಥ ಮಾಡಿಸ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಈಗಿದ್ದಿದ್ದ ಮನಸ್ಸು ಕ್ಷಣಕ್ಕೆ ಬದಲಾಗ್ತೈತೆ. ಹಂಗೇನಿಲ್ಲ ಸಸಿ, ನೋವ್ನಾಗೆ ಒಸಿ ಕೂಗಾಡೋಳೆ ಆಟೆಯ, ಆದ್ರೆ ಮನ್ಸು ಆಲಿತ. ಬ್ಯಾರೆ ಯಾರ್ಗಾನ ತೊಂದ್ರೆ ಆದ್ರೆ ಇವಳಿಗೆ ತೊಂದ್ರೆ ಆಯ್ತೇನೋ ಅನ್ನಂಗೆ ಮಿಡಿತೈತೆ ಇವಳ ಮನ್ಸು. ಆದ್ರೆ ಈ ಗುಣ ಎಲ್ರಲ್ಲೂ ಇರ್ಬೇಕಲ್ಲ. ಈಗ್ಲೂ ನನ್ನ ಮನ್ಸು ರಾಧಾನೇ ಈ ಮನೆಗೆ ತಕ್ಕ ಸೊಸೆ ಅಂತ ಹೇಳ್ತೈತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಪ್ಪ, ನಾನು ಓದೋ ಕನಸು ನನ್ಸಾಗೋದೇ ಇಲ್ವೇನೋ ಅನ್ನಿಸ್ತಾ ಇದೆ. ಎಲ್ರಿಗೂ ವಿದ್ಯಾಭ್ಯಾಸ ಅನ್ನೋದು ಚಿಕ್ಕ ವಯಸ್ಸಲ್ಲೇ ಸಿಕ್ಕಿರುತ್ತೆ, ಆದರೆ ನನಗೆ ಅದಾಗ ಸಿಗ್ಲಿಲ್ಲ. ಈಗಲಾದರೂ ಓದಿ ಮುಂದೆ ಬರೋಣ ಅಂದ್ರೆ ನಂದು ಹಾಳು ಹಣೆ ಬರಹ. ಸರಿನೇ ಇಲ್ಲ ಅಪ್ಪ. ಎಲ್ಲ ಸರಿ ಹೋಯ್ತು ಅನ್ನೋಷ್ಟರಲ್ಲಿ ಯಾಕಪ್ಪ, ಯಾಕೆ ನನಗೆ ಹೀಗಾಗುತ್ತೆ? ಸತ್ಯ, ನೋಡು ಸತ್ಯ, ಅಳಬಾರ್ದು, ಅಳಬಾರ್ದು. ಅಳಬಾರ್ದು ಹುಡುಗಿ, ಅಳಬಾರ್ದು. ಯಾಕತ್ತೆ? ನನಗೆ ಯಾಕೆ ಹೀಗಾಗತ್ತೆ? ನನ್ ಕನ್ಸು ಕಾಣೋ ಹಾಗಿಲ್ವಾ? ನನಗೆ ಪರೀಕ್ಷೆ ಬರೆಯೋ ಹಾಗಿಲ್ಲ. ನಾನು ಓದಿದ್ದೆಲ್ಲ ವೇಸ್ಟ್ ಆಗೋಗುತ್ತೆ ಅತ್ತೆ. ನೋಡು ಹುಡುಗಿ, ಕಲಿಯೋ ವಿದ್ಯೆ ಯಾವತ್ತೂ ವ್ಯರ್ಥ ಆಗಲ್ಲ. ಆಗಿದ್ದಾಗೋಯ್ತು. ಮೊದಲು ನಿನ್ ಕೈಗಾಗಿರೋ ಗಾಯನ ವಾಸಿ ಮಾಡ್ಕೊ. ಅಲ್ಲ, ಪರೀಕ್ಷೆ ಈ ವರ್ಷನೂ ಇರುತ್ತೆ, ಮುಂದಿನ ವರ್ಷನೂ ಇರುತ್ತೆ. ಮುಂದಿನ ವರ್ಷ ಬರೆದ್ರಾಯ್ತು. ಬಹುಶಃ ನೀನ್ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಬರೆಯೋದಕ್ಕೆ ಹೀಗಾಯ್ತೋ ಏನೋ. ನಾನೇ ಪರೀಕ್ಷೆ ಬಗ್ಗೆ ತುಂಬಾ ಆಸೆ ಇಟ್ಕೊಂಡಿದ್ದೆ ಅತ್ತೆ. ಕೆಲವು ಸಲ ಹಾಗೆ ಹುಡುಗಿ, ನಮ್ಮನ್ನ ಪರೀಕ್ಷೆ ಮಾಡೋಕ್ಕೆ ಅಂತಾನೆ ಇಂಥ ಸಮಸ್ಯೆಗಳು ಹುಟ್ಕೊಳ್ಳತ್ವೆ. ಆಗ ನಾವು ವಿವೇಚನೆ ಕಳ್ಕೋಬಾರ್ದು, ಧೈರ್ಯ ಕೆಡಬಾರ್ದು. ಅದರಲ್ಲೂ ನೀನು ಗಟ್ಟಿಗಿತ್ತಿ ಜೀವನದಲ್ಲಿ ಎಷ್ಟು ಪರೀಕ್ಷೆಗಳನ್ನು ಎದುರಿಸಿದ್ಯಾ. ಇದೆಲ್ಲ ಯಾವ ಲೆಕ್ಕನೇ ಹುಡುಗಿ? ಸೋಲು ಗೆಲುವಿನ ಮೊದಲನೇ ಮೆಟ್ಲು. ನಿನ್ನ ಗೆಲುವನ್ನ ಯಾರಿಗೂ ತಡೆಯಕ್ಕಾಗಲ್ಲ. ನನ್ನನ್ನೇ ನೋಡು, ನಾನು ನಿನಗೆ ಪರೀಕ್ಷೆನೇ ಬರೆಯೋದು ಬೇಡ ಅಂದೆ, ಹಠ ಹಿಡಿದು ಕೂತ್ಕೊಂಡೆ. ಆದ್ರೆ ಏನಾಯ್ತು? ಆಮೇಲೆ ನಾನೇ ತಾನೇ ನಿನ್ಗೆ ಒಪ್ಪಿಗೆ ಕೊಟ್ಟೆ. ಇದೆಲ್ಲ ಆಗ್ಬೇಕಾಗಿರುತ್ತೆ ಹುಡುಗಿ, ಅದಕ್ಕೆ ಹೀಗೆಲ್ಲ ಆಗೋದು. ನೀನೇನು ಯೋಚನೆ ಮಾಡಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ.
ಸಿಹಿ ನಿಮ್ಮಮ್ಮಂಗೆ ಒಳ್ಳೇದಾಗ್ಲಿ ಅಂತ ದೇವ್ರನ್ನ ಬೇಡ್ಕೊಮ್ಮ. ಬೇಡ್ಕೊಂಡ ಅಜ್ಜಿ. ಏನಂತ? ಸೀತಮ್ಮ ಯಾವಾಗ್ಲೂ ಹ್ಯಾಪಿಯಾಗಿರ್ಬೇಕಂತ. ನಿಮ್ಮಮ್ಮ ಇಷ್ಟೊಂದು ಕೆಲಸ ಮಾಡ್ತಾಳಲ್ಲ, ನಿಂಗೆ ಪಾಪ ಅನ್ಸಲ್ವಾ? ಅನ್ಸುತ್ತೆ ಅಜ್ಜಿ. ನಿಮ್ಮಮ್ಮನ ಜೊತೆ ಅಪ್ಪ ಇದ್ದಿದ್ರೆ ಇಷ್ಟೊಂದು ಕಷ್ಟ ಆಗ್ತಾ ಇರಲಿಲ್ಲ. ಅಪ್ಪ ಇದ್ದಿದ್ರೆ ಆಫೀಸ್ ಕೆಲಸ, ಎಕ್ಸ್ಟ್ರಾ ಕೆಲಸ ಎಲ್ಲ ಅವರೇ ಮಾಡ್ತಾ ಇದ್ರು. ಆಗ ನಿಮ್ಮಮ್ಮ ನಿನಗೆ ಕತೆ ಹೇಳ್ತಾ, ಭಜನೆ ಮಾಡಿಸ್ತಾ, ಆಟ ಆಡ್ತಾ ಸುಖವಾಗಿ ಕಾಲ ಕಳಿಬೋದಾಗಿತ್ತಲ್ವಾ? ಆದ್ರೆ ಅಪ್ಪ ಇಲ್ಲ ಅಲ್ವಾ ಅಜ್ಜಿ? ಅಪ್ಪ ಯಾವಾಗ ಬರ್ತಾರ? ನೀನು ಮನಸ್ಸು ಮಾಡಿದ್ರೆ ಸಿಗ್ತಾರೆ. ನಾನು ಮನಸ್ಸು ಮಾಡಿದ್ರನಾ? ಹ್ಞೂ ಪುಟ್ಟಿ, ಅಪ್ಪ ಬಂದರೆ ನಿನ್ನಿಂದ ದೂರ ಆಗಿ ಒಬ್ಬಳೇ ಇರಬೇಕಾಗುತ್ತಲ್ಲ ಅನ್ನೋ ಭಯ ಅವಳಿಗೆ. ಅದಕ್ಕೆ ಸೀತಮ್ಮ ಒಂಟಿ ಇದ್ದಾಳೆ. ಅಪ್ಪ ಬಂದ್ರೆ ಸೀತಮ್ಮನಿಂದ ನಾನು ಯಾಕೆ ದೂರ ಇರಬೇಕು? ಅದನ್ನು ನೀನೇ ನಿಮ್ಮಮ್ಮಂಗೆ ಅರ್ಥ ಮಾಡಿಸ್ಬೇಕಮ್ಮ. ನಿಜ ಹೇಳು ಬಂಗಾರಿ, ಒಂದು ಮನೆಯಲ್ಲಿ ನೀನು, ಅಪ್ಪ, ಅಮ್ಮ ಎಲ್ಲ ಇರೋದು ನಿಂಗೆ ಖುಷಿನಾ ಬೇಜಾರಾ? ಖುಷಿ, ತುಂಬ ಖುಷಿ. ವೆರಿ ಗುಡ್ ಬಂಗಾರಿ. ನೀನು ಹೀಗೆ ಹೇಳಿದ್ರೆ ನಿಮ್ಮಮ್ಮಂಗೂ ಧೈರ್ಯ ಬರುತ್ತೆ. ನನ್ನಿಂದಾನೇ ಸೀತಮ್ಮ ಕಷ್ಟಪಡ್ತಿರೋದ ಅಜ್ಜಿ? ಹಾಗಲ್ಲ ಪುಟ್ಟಿ, ಸೀತಮ್ಮಂಗೆ ನೀನು ಅಂದರೆ ಪ್ರಾಣ. ಆದರೆ ಅವಳು ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ಟಿದ್ದಾಳೆ. ನೀನೇ ಅವಳಿಗೆ ಧೈರ್ಯ ಹೇಳಬೇಕು. ಅಪ್ಪ ಬಂದರೆ ನೀನು ಅವಳಿಂದ ದೂರ ಹೋಗಲ್ಲ ಅಂತ ಹೇಳಬೇಕು, ಸರಿನಾ? ಕೆಲವೊಂದು ಹೇಳೋದು ಕಷ್ಟ, ಆದರೆ ಹೇಳಿದ್ಮೇಲೆ ಚೆನ್ನಾಗಿರುತ್ತೆ. ನೀ ಸೀತಮ್ಮಂಗೆ ಹೇಳು. ನನ್ನ ಅಪ್ಪನ ಬಗ್ಗೆ ಹೇಳಿದ್ರು ಸೀತಮ್ಮನ ಬೇಜಾರಾಗುತ್ತೆ. ಈಗ ಅವಳು ಬೇಜಾರು ಮಾಡ್ಕೊಳ್ಳಲ್ಲ ಪುಟ್ಟಿ, ಅರ್ಥ ಮಾಡ್ಕೋತಾಳೆ. ಆದ್ರೆ ಅಜ್ಜಿ, ಅಪ್ಪ ಎಲ್ಲಿದ್ದಾರೆ? ನಾನು ಅವ್ರನ್ನ ನೋಡೇ ಇಲ್ಲ. ನಿನ್ನ ಹತ್ರ ಅವ್ರ ಫೋಟೋ ಇದೆಯಾ? ಇಲ್ಲ ಪುಟ್ಟಿ, ನೀನು ನಿಮ್ಮಮ್ಮಂಗೆ ಹೇಳಿದ್ರೆ ಅವರು ನಿಮ್ಮಪ್ಪನ ಕರೆಸ್ತಾರೆ. ಯಾರು ನಿನ್ನ ಮುಂದೆ ಬರ್ತಾರೋ ಅವರೇ ಅಪ್ಪ. ಅಪ್ಪ ಬಂದ್ರೆ ಸೀತಮ್ಮ ಆರಾಮಾಗಿರ್ತಾಳ? ಖಂಡಿತ ಆರಾಮಾಗಿರ್ತಾಳೆ. ನಿಮ್ಮಮ್ಮನ ಜೊತೆ ಅಪ್ಪ ಇದ್ದಿದ್ರೆ ಇಷ್ಟೊಂದು ಕಷ್ಟ ಆಗ್ತಾ ಇರಲಿಲ್ಲ. ಸೀತಮ್ಮಂಗೆ ನೀನು ಅಂದರೆ ಪ್ರಾಣ. ನೀನೇ ಅವಳಿಗೆ ಧೈರ್ಯ ಹೇಳಬೇಕು. ಹಾಗಾದ್ರೆ ಅಪ್ಪ ಬರ್ಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮನೀಷಾ, ಮಿತ್ರ ಅವರು ಎಲ್ಲೂ ಕಾಣ್ತಿಲ್ಲ. ನಿನ್ಗೇನಾದ್ರೂ ಸಿಕ್ಕಿದ್ರಾ? ಮನೀಷಾ, ಎಲ್ಲೋಗಿದ್ದೆ ನೀನು? ಏನಿಲ್ಲ ನೀರಜ್, ವಾಶ್ರೂಮ್ಗೆ ಹೋಗಿದ್ದೆ. ಹಲೋ. ಹಾ ಶೇಖರ್, ಹೇಳು. ಯಾ ಮಿತ್ರ ಹೀಗೆ ಮಾಡ್ತಾನ? ಮನೀಷಾ, ವಾಟ್ ಹ್ಯಾಪನ್? ಯಾಕೆ ಅಳ್ತಿದ್ಯಾ? ಐ ಓಕೆ? ಐ ಆಮ್ ನಾಟ್ ಓಕೆ ಆಂಟಿ. ಏನಾಯ್ತು? ಮಿತ್ರ ತುಂಬಾ ಬದಲಾಗಿದ್ದಾನೆ ಆಂಟಿ. ಮಿತ್ರ ಬದಲಾಗೋದೇನು? ಏನು? ಮನೀಷಾ, ತುಂಬಾ ಇಂಪಾರ್ಟೆಂಟ್ ಕಾಲ್. ಜಸ್ಟ್ ಗಿವ್ ಮಿ 2 minutes.
ಏನಾಯ್ತು? ನಿನ್ನೆ ಮನೀಷಾ, ಏನಾಯ್ತು? ನನ್ನ ಹತ್ರ ಹೇಳಲ್ವಾ? ನಿನ್ ಮನ್ಸಲ್ಲಿ ಏನೋ ಭಾರ ಇದೆ ಅಂತ ಅರ್ಥ ಆಗ್ತಿದೆ. ಆ ಭಾರಕ್ಕೆ ಕಾರಣ ಏನು ಅಂತ ತಿಳ್ಕೊಬೋದಾ? ಕಾರಣ ಯಾರು ಅಲ್ಲ ಭಾಗ್ಯ, ನೀನೇ. ನನ್ನ ನೋವಿಗೆ, ಭಾರಕ್ಕೆ, ನನ್ನ ಕೋಪಕ್ಕೆ, ಕಣ್ಣೀರಿಗೆ ಎಲ್ಲದಕ್ಕೂ ಕಾರಣ ನೀನೇ ಭಾಗ್ಯ. ನಾನಾ? ನಿನ್ ನೋವಿಗೆ ನಾನ್ ಕಾರಣ ಹೇಗ್ ಮನೀಷಾ? ನಾನ್ ಇಷ್ಟಪಟ್ಟಿದ್ದವನ್ನ ನೀನ್ ಮದ್ವೆ ಮಾಡ್ಕೊಂಡೆ. ನನ್ಗೆ ಗಂಡ ಆಗ್ಬೇಕಾದವನ್ ಕೈಲಿ ನೀನ್ ತಾಳಿ ಕಟ್ಟಿಸ್ಕೊಂಡೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಭಾವ, ಇವರು ತಿಂಡಿ ತಿನ್ನಲ್ಲ ಅಂದ್ರ? ರೂಮಲ್ಲಿ ತಿನ್ನಲ್ವಂತೆ, ಇಲ್ಲಿ ಎಲ್ಲರ ಜೊತೆ ಕೂತ್ಕೊಂಡು ತಿಂತೀನಿ ಅಂದ. ಹಾಗಂದ್ರ? ತಮಾಷೆ ಮಾಡಿದೆ ಶಾರ್ವಿ. ಇನ್ಮೇಲೆ ಅವನು ನಮ್ಮೆಲ್ಲರ ಜೊತೆಲೇ ಊಟ ತಿಂಡಿ ಮಾಡಲಿ ಅಂತ. ಏನಿದು ಇದ್ದಕ್ಕಿದ್ದ ಹಾಗೆ? ಈಗೀಗ ಮಹೇಶ ಮಾತಾಡೋದಕ್ಕೆ ಶುರು ಮಾಡಿದಾನಲ್ಲ ಶಾರ್ವರಿ, ನಾವೆಲ್ಲ ಊಟ ಮಾಡುವಾಗ ಜೊತೆಲಿದ್ದರೆ ಮತ್ತಷ್ಟು ಇಂಪ್ರೂವ್ ಆಗ್ತಾನೇನೋ ಅಂತ. ಅಲ್ಲ ಭಾವ, ಅವ್ರು ಪೂರ್ತಿ ಹುಷಾರಾಗೋವರೆಗೂ ಆಚೆ ಕರ್ಕೊಂಡು ಬರದೇ ಇರೋದೇ ಒಳ್ಳೇದೇನೋ. ಸುಮ್ಮನೆ ಯಾಕೆ ಫಾಲ್ಸ್ ಹೋಪ್ ಬಿಲ್ಡ್ ಮಾಡೋದಲ್ವಾ? ಇಲ್ಲ ಶಾರ್ವರಿ, ಇಷ್ಟು ದಿನ ನಾನು ಹಾಗೆ ತಪ್ಪು ತಿಳ್ಕೊತಾ ಇದ್ದೆ. ಆದರೆ ಇವನು ಎಲ್ಲರ ಜೊತೆ ಇದ್ರೇ ಖುಷಿಯಾಗಿರ್ತಾನೆ ಅಂತ ಈಗ ಅನಿಸ್ತಿದೆ. ನೋಡ್ ಶಾರ್ವರಿ ಹೇಗೆ ನಗ್ತಿದ್ದಾನೆ ಅಂತ. ತುಳಸಿಯವರೇ, ನಿಮಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಇಷ್ಟು ದಿನ ಆದರೂ ನನಗೆ ಈ ವಿಷಯ ಹೊಳಿಲೇ ಇಲ್ಲ ನೋಡಿ. ಓಹೋ, ಇದೆಲ್ಲ ಇವಳ ಕೆಲಸನಾ? ಹೋಗ್ಲಿ ಅಂತ ಸುಮ್ಮನೆ ಇದ್ರೆ ಇವಳದು ಅತಿ ಆಗ್ತಾನೇ ಇದೆ. ಇದ್ರ ಪರಿಣಾಮ ನೀನು ಫೇಸ್ ಮಾಡಲೇಬೇಕಾಗುತ್ತೆ. ಚಿಕ್ಕಮ್ಮ, ಇವತ್ತು ನೀವು ಆಫೀಸಿಗೆ ಬರಬೇಕು, ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಅಭಿ, ನೀನು ಅಷ್ಟೇ. ಶೋರ್ ಬ್ರೋ. ನಾನು ಯಾಕೆ ಅಭಿ, ನೀನೇ ಹ್ಯಾಂಡಲ್ ಮಾಡ್ತೀಯಲ್ವಾ? ನೀನು ಅಭಿ ಇಬ್ರು ಇದ್ದೀರಲ್ವಾ? ಯಾಕೆ ಚಿಕ್ಕಮ್ಮ ಹಾಗೆ ಹೇಳ್ತಿದ್ದೀರಾ? ಆಫೀಸ್ ವಿಷಯಕ್ಕೆ ನೀವು ಯಾವತ್ತೂ ಹಾಗೆ ಹೇಳಿಲ್ಲ. ಹೌದು ಶಾರ್ವಿ, ನಾನು ಬಿಸ್ನೆಸ್ ವಿಷಯದಲ್ಲಿ ತಲೆ ಹಾಕೋಕೆ ಬಿಟ್ಟಿರೋದೇ ನೀನು ನೋಡ್ಕೋತಿದ್ಯಲ್ಲ ಅನ್ನೋ ನಂಬಿಕೆಯಲ್ಲಿ. ಎಲ್ಲನೂ ನೀನು ಅಷ್ಟು ನಾಜೂಕಾಗಿ ಹ್ಯಾಂಡಲ್ ಮಾಡ್ತಿದ್ಯಲ್ಲ, ಈಗ ಯಾಕೆ ಹಾಗೆ ಹೇಳ್ತಾ ಇದೆಯಾ? ಹಾಗೇನಿಲ್ಲ ಭವ, ಅಭಿ ಹೇಗಿದ್ರು ಹ್ಯಾಂಡಲ್ ಮಾಡ್ತಾನಲ್ವಾ? ಅವನು ಮಾಡ್ತಾನೆ, ಆದರೆ ನೀನು ಬರಬೇಕಂತ. ಪ್ಲೀಸ್ ಚಿಕ್ಕಮ್ಮ, ಇಷ್ಟು ದಿನ ನೀವೇ ನೋಡ್ಕೊಂಡಿದ್ದ ಪ್ರಾಜೆಕ್ಟ್ ಅದು. ಈಗ ಫೈನಲ್ ಮೀಟಿಂಗ್ಗೆ ನೀವು ಬಂದಿಲ್ಲ ಅಂದರೆ ಕ್ಲೈಂಟ್ಸ್ ಕೇಳ್ತಾರೆ. ಅಭಿ, ನಿನಗೆ ಗೊತ್ತಲ್ವಾ ಇವ್ರ ಪರಿಸ್ಥಿತಿ ಯಾವಾಗ ಹೇಗಿರುತ್ತೆ ಅಂತ ಗೊತ್ತಾಗಲ್ಲ. ಇವ್ರನ್ನ ಬಿಟ್ಟು ಹೋಗೋಕ್ಕೆ ನನಗೆ ಮನಸ್ಸಾಗ್ತಿಲ್ಲ.
ಹುಷಾರಾಗ್ತಿರೋ ಟೈಮಲ್ಲಿ ಬಿದ್ದು ಗಿದ್ದು ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ? ಅದ್ರ ಬಗ್ಗೆ ಚಿಂತೆ ಮಾಡಬೇಡ ಶಾರ್ವರಿ. ಮನೇಲಿ ತುಳಸಿಯವ್ರು ಇರ್ತಾರೆ, ಪೂರ್ಣಿ ಇರ್ತಾಳೆ, ಮಹೇಶನ ನೋಡ್ಕೋತಾರೆ. ನೀನು ನಿಶ್ಚಿಂತೆಯಾಗಿ ಹೋಗ್ಬಾ. ಹೌದು, ನಾನು ನೋಡ್ಕೋತೀನಿ. ನೀವು ಆರಾಮಾಗಿ ಹೋಗಿ ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.